ನಮಸ್ಕಾರ ಸ್ನೇಹಿತರೆ, ಇಂದು ಐಬಿಪಿಎಸ್ ಬಿಡುಗಡೆ ಮಾಡಿರುವ ಸಿಆರ್ಪಿಒ ಅಧಿಕೃತ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ, ವಯಸ್ಸಿನ ಮಿತಿ, ಸ್ಯಾಲರಿ, ವೇಕೆನ್ಸಿ, ಸೆಲೆಕ್ಷನ್ ಪ್ರಾಸೆಸ್, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಅಪ್ಲೈ ಮಾಡುವ ಸಂಪೂರ್ಣ ವಿಧಾನವನ್ನು ಸರಳ ಕನ್ನಡದಲ್ಲಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲು ಈ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಐಬಿಪಿಎಸ್ ನಡೆಸುವ ಪ್ರೊಬೇಷನರಿ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳ ನೇಮಕಾತಿಯಾಗಿದೆ. ಭಾರತದಲ್ಲಿರುವ ವಿವಿಧ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿಗೆ ಈ ರಿಕ್ರೂಟ್ಮೆಂಟ್ ನಡೆಯುತ್ತಿದೆ. ಸಂಪೂರ್ಣ ಸೆಲೆಕ್ಷನ್ ಪ್ರಾಸೆಸ್ ಅನ್ನು ಐಬಿಪಿಎಸ್ ನಡೆಸುತ್ತದೆ. ಈ ರಿಕ್ರೂಟ್ಮೆಂಟ್ ಮೂಲಕ ಹಲವಾರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಒಟ್ಟು 11 ಬ್ಯಾಂಕ್ಗಳು ಈ ರಿಕ್ರೂಟ್ಮೆಂಟ್ನಲ್ಲಿ ಭಾಗವಹಿಸುತ್ತಿವೆ. ಆದರೆ ಕೆಲವು ಬ್ಯಾಂಕ್ಗಳು ತಮ್ಮ ವೇಕೆನ್ಸಿ ವಿವರಗಳನ್ನು ನಂತರ ಪ್ರಕಟಿಸಬಹುದು. ಈ ಬಾರಿ ಸುಮಾರು 6,715 ಹುದ್ದೆಗಳಿಗಾಗಿ ರಿಕ್ರೂಟ್ಮೆಂಟ್ ನಡೆಯುತ್ತಿದೆ. ಎಸ್ಸಿ, ಎಸ್ಟಿ, ಒಬಿಸಿ, ಇಡಬ್ಲ್ಯೂಎಸ್ ಮತ್ತು ಜನರಲ್ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ರಿಸರ್ವೇಷನ್ ನೀಡಲಾಗಿದೆ. ಕೆಲವು ಬ್ಯಾಂಕ್ಗಳು ನಂತರ ವೇಕೆನ್ಸಿ ಅಪ್ಡೇಟ್ ನೀಡುವ ಸಾಧ್ಯತೆಯೂ ಇದೆ. ಈ ಹುದ್ದೆಗೆ ಅಪ್ಲೈ ಮಾಡಲು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಗ್ರಾಡ್ಯುಯೇಷನ್ ಪೂರ್ಣಗೊಳಿಸಿರಬೇಕು. ನೋಟಿಫಿಕೇಷನ್ನಲ್ಲಿ ನೀಡಿರುವ ಅರ್ಹತಾ ದಿನಾಂಕದೊಳಗೆ ಡಿಗ್ರಿ ಪೂರ್ಣಗೊಂಡಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ವರ್ಷ ಹಾಗೂ ಗರಿಷ್ಠ 30 ವರ್ಷ ಇರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ, ಪಿಡಬ್ಲ್ಯೂಡಿ ಮತ್ತು ಇತರ ಮೀಸಲಾತಿ ವರ್ಗಗಳಿಗೆ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಲಭ್ಯವಿರುತ್ತದೆ. ಐಬಿಪಿಎಸ್ ಪಿಒ ಹುದ್ದೆಗೆ ಬೇಸಿಕ್ ಪೇ 48,480 ರೂಪೀಸ್ರಿಂದ ಪ್ರಾರಂಭವಾಗುತ್ತದೆ. ಇದರ ಜೊತೆಗೆ ಡರ್ನೆಸ್ ಅಲವನ್ಸ್, ಹೌಸ್ ರೆಂಟ್ ಅಲವನ್ಸ್, ಮೆಡಿಕಲ್ ಹಾಗೂ ಇತರ ಬ್ಯಾಂಕ್ ಸೌಲಭ್ಯಗಳು ದೊರೆಯುತ್ತವೆ. ಒಟ್ಟಾರೆ ಉತ್ತಮ ಸಂಬಳ ಮತ್ತು ಸೌಲಭ್ಯಗಳಿರುವ ಉದ್ಯೋಗವಾಗಿದೆ. ಈ ರಿಕ್ರೂಟ್ಮೆಂಟ್ನಲ್ಲಿ ಸೆಲೆಕ್ಷನ್ 5 ಹಂತಗಳಲ್ಲಿ ನಡೆಯುತ್ತದೆ. ಮೊದಲು ಪ್ರಿಲಿಮಿನರಿ ಎಕ್ಸಾಮ್, ನಂತರ ಮೈನ್ ಎಕ್ಸಾಮ್, ನಂತರ ಪರ್ಸನಾಲಿಟಿ ಟೆಸ್ಟ್, ಅದರ ನಂತರ ಇಂಟರ್ವ್ಯೂ ಮತ್ತು ಕೊನೆಯಲ್ಲಿ ಮೆರಿಟ್ ಆಧಾರದ ಮೇಲೆ ಬ್ಯಾಂಕ್ ಅಲಾಟ್ಮೆಂಟ್ ಮಾಡಲಾಗುತ್ತದೆ. ಮೊದಲ ಹಂತ ಪ್ರಿಲಿಮಿನರಿ ಎಕ್ಸಾಮ್ ಆಗಿರುತ್ತದೆ. ಇದರಲ್ಲಿ ಒಟ್ಟು 3 ಸಬ್ಜೆಕ್ಟ್ಗಳು ಇರುತ್ತವೆ. ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ 30 ಪ್ರಶ್ನೆಗಳು 30 ಅಂಕಗಳಿಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ 35 ಪ್ರಶ್ನೆಗಳು 30 ಅಂಕಗಳಿಗೆ ಹಾಗೂ ರೀಸನಿಂಗ್ ಅಬಿಲಿಟಿನಲ್ಲಿ 35 ಪ್ರಶ್ನೆಗಳು 40 ಅಂಕಗಳಿಗೆ ಇರುತ್ತವೆ. ಒಟ್ಟು 100 ಪ್ರಶ್ನೆಗಳು 100 ಅಂಕಗಳು ಮತ್ತು ಪರೀಕ್ಷೆಯ ಸಮಯ 60 ನಿಮಿಷಗಳು. ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕ ಸಮಯ ಇರುತ್ತದೆ. ಪ್ರಿಲಿಮ್ಸ್ ಪಾಸ್ ಆದ ಅಭ್ಯರ್ಥಿಗಳು ಮೈನ್ ಎಕ್ಸಾಮ್ ಬರೆಯಬೇಕು. ಮೈನ್ ಎಕ್ಸಾಮ್ನಲ್ಲಿ ರೀಸನಿಂಗ್, ಜನರಲ್ ಇಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಜೊತೆಗೆ ಡಿಜಿಟಲ್ ಹಾಗೂ ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ವಿಷಯಗಳಿಂದ ಪ್ರಶ್ನೆಗಳು ಬರುತ್ತವೆ. ಆಬ್ಜೆಕ್ಟಿವ್ ಪರೀಕ್ಷೆಯಲ್ಲಿ ಒಟ್ಟು 170 ಪ್ರಶ್ನೆಗಳು 200 ಅಂಕಗಳಿಗೆ ಇರುತ್ತವೆ ಮತ್ತು ಸಮಯ 160 ನಿಮಿಷಗಳು. ಇದರ ನಂತರ ಡಿಸ್ಕ್ರಿಪ್ಟಿವ್ ಟೆಸ್ಟ್ ನಡೆಯುತ್ತದೆ. ಇದರಲ್ಲಿ 1 ಎಸ್ಸೆ ಮತ್ತು 1 ಲೆಟರ್ ರೈಟಿಂಗ್ ಸೇರಿ 25 ಅಂಕಗಳಿಗೆ 30 ನಿಮಿಷಗಳ ಸಮಯ ನೀಡಲಾಗುತ್ತದೆ. ಈ ರಿಕ್ರೂಟ್ಮೆಂಟ್ಗೆ ಅರ್ಜಿ ಶುಲ್ಕ ಕ್ಯಾಟೆಗೋರಿ ಆಧಾರಿತವಾಗಿರುತ್ತದೆ. ಸೆಕೆಸ್ಟಿ ಹಾಗೂ ಪೋಬ್ಡ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 175 ರೂಪೀಸ್ ಮಾತ್ರ. ಜನರಲ್, ಅಬ್ಕ್ ಮತ್ತು ಯೂಸ್ ಅಭ್ಯರ್ಥಿಗಳಿಗೆ 850 ರೂಪೀಸ್ ಅರ್ಜಿ ಶುಲ್ಕ ಇದೆ. ಈ ಫೀ ಅನ್ನು ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಲಭ್ಯವಿದ್ದರೆ ಯುಪಿ ಮೂಲಕ ಪೇಮೆಂಟ್ ಮಾಡಬಹುದು. ಫೀ ಪಾವತಿಸಿದ ನಂತರ ಅದರ ರಿಸಿಪ್ಟ್ ಅನ್ನು ಸೇವ್ ಮಾಡಿಕೊಂಡರೆ ಉತ್ತಮ. ಅಪ್ಲೈ ಮಾಡುವಾಗ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಸೆಲ್ಫ್ ಸರ್ಟಿಫಿಕೇಟ್ ಹಾಗೂ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಲೈವ್ ಫೋಟೋ ಕ್ಯಾಪ್ಚರ್ ಕೂಡ ಮಾಡಬೇಕಾಗುತ್ತದೆ. ಅಪ್ಲೈ ಮಾಡಲು ಮೊದಲು ಐಬಿಪಿಎಸ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನ್ಯೂ ರಿಜಿಸ್ಟ್ರೇಷನ್ ಮಾಡಿ. ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಸರಿಯಾಗಿ ಭರ್ತಿ ಮಾಡಿ, ಅಗತ್ಯವಿರುವ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಮತ್ತು ಅಪ್ಲಿಕೇಶನ್ ಫೀ ಅನ್ನು ಆನ್ಲೈನ್ ಮೂಲಕ ಪಾವತಿಸಿ. ಕೊನೆಯಲ್ಲಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ ಹಾಗೂ ಅದರ ಪ್ರಿಂಟ್ಔಟ್ ಅನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಈ ರಿಕ್ರೂಟ್ಮೆಂಟ್ನ ಅಫಿಷಿಯಲ್ ನೋಟಿಫಿಕೇಶನ್ ಹಾಗೂ ಅಪ್ಲೈ ಲಿಂಕ್ ಎರಡನ್ನೂ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಅಲ್ಲಿಂದ ನೇರವಾಗಿ ಅಪ್ಲೈ ಮಾಡಬಹುದು. ಈ ಪುಟದಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಹೊಸ ರಿಜಿಸ್ಟ್ರೇಷನ್ ಆರಂಭಿಸಬೇಕು. ಇದೇ ಪುಟದಲ್ಲಿ ಅಪ್ಲಿಕೇಶನ್ ಆರಂಭ ದಿನಾಂಕ, ಕೊನೆಯ ದಿನಾಂಕ ಹಾಗೂ ಫೀ ಪೇಮೆಂಟ್ ದಿನಾಂಕಗಳ ಮಾಹಿತಿಯೂ ನೀಡಲಾಗಿದೆ. ಅಪ್ಲೈ ಮಾಡುವ ಮೊದಲು ಈ ದಿನಾಂಕಗಳನ್ನು ಒಮ್ಮೆ ಪರಿಶೀಲಿಸಿ ನಂತರ ರಿಜಿಸ್ಟ್ರೇಷನ್ ಪ್ರಾರಂಭಿಸಿ. ರಿಜಿಸ್ಟ್ರೇಷನ್ ಆದ ನಂತರ ಈ ಅಪ್ಲಿಕೇಶನ್ ಫಾರ್ಮ್ ತೆರೆಯುತ್ತದೆ.
ಇಲ್ಲಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಅಡ್ರೆಸ್ ಹಾಗೂ ಇತರ ಪರ್ಸನಲ್ ಡೀಟೇಲ್ಸ್ ಅನ್ನು ನಿಮ್ಮ ದಾಖಲೆಗಳಲ್ಲಿರುವಂತೆ ಸರಿಯಾಗಿ ಭರ್ತಿ ಮಾಡಿ. ನಂತರ ಫೋಟೋ, ಸಿಗ್ನೇಚರ್ ಹಾಗೂ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ನಂತರ ಮಾತ್ರ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ. ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿ ಅಪ್ಲೈ ಮಾಡಿ. ತಪ್ಪಾದ ಮಾಹಿತಿ ನೀಡಬೇಡಿ. ರಿಜಿಸ್ಟರ್ ಮಾಡಿದ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅನ್ನು ಆಕ್ಟಿವ್ ಇಟ್ಟುಕೊಳ್ಳಿ. ಎಲ್ಲ ಅಪ್ಡೇಟ್ಸ್ಗಾಗಿ ಇಪ್ಸ್ ಅಫಿಷಿಯಲ್ ವೆಬ್ಸೈಟ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂತಹ ಹೊಸ ಗವರ್ನಮೆಂಟ್ ಹಾಗೂ ಬ್ಯಾಂಕಿಂಗ್ ಜಾಬ್ ಅಪ್ಡೇಟ್ಸ್ ಅನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆತಬೇಡಿ. ಧನ್ಯವಾದಗಳು.